ಬನ್ನಿ ವೀಕ್ಷಕರೇ. ಉಪ್ಮಾ ಮಾಡ್ಕೊಟ್ಟೆ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಸಂಡೇ, ಬೆಳಗ್ಗೆ 10:30 ಆಗಿದೆ ಟೈಮು. ಸೊ ಇವತ್ತು ಸಂಡೇ ಮಾರ್ನಿಂಗ್ ನಮ್ದು ಹೇಗಿರುತ್ತೆ ಅಂತ ಹೇಳಿ ಒಂದು ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಸಂಡೇ ಅಂದ್ರೇ ರಜಾ ದಿನ ಅಲ್ವಾ, ಸೊ ಆರಾಮಾಗೆದ್ದು ಸೊ ಲೇಟಾಗಿ ಎದ್ದುಳಿದ್ವಿ. ಈಗ ಬೇರೆ ಮಳೆಕಾಲ ಆಗಿದ್ದರಿಂದ ಸ್ವಲ್ಪ ಮಳೆ ಬರ್ತಾನೆ ಇರುತ್ತೆ, ಮತ್ತು ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬೆಳಗ್ಗೆ ಎದ್ದ ಕೂಡಲೇ ಬಿಸಿನೀರು ಇಟ್ಟಿದ್ದೀನಿ. ಸೊ ಬಿಸಿನೀರು ಕುಡಿದ್ಬಿಟ್ಟು ಡೇ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಬೆಳಗ್ಗೆ ಖಾಲಿ ಹೊಟ್ಟೆಗೆ ಒಂದು ಗ್ಲಾಸ್ ನೀರು ಕುಡಿಯೋದು ತುಂಬ ಒಳ್ಳೆಯದು, ಅದರಲ್ಲೂ ಬಿಸಿನೀರು ಕುಡಿಯೋದು ತುಂಬಾ ಒಳ್ಳೆಯದು. ಈ ಬ್ಯುಸಿ ಲೈಫಲ್ಲಿ ದಿನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹಾಕೊಂಡು ಯಾರು ಬಿಸಿಲು ಓಡಿಸ್ಕೊಳ್ತಾರೆ ಅಲ್ವಾ. ಸೊ ಹಾಗಾಗಿ ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಿ. ನೋಡ್ತಾ ಇದ್ದೀರಾ, ಇದು ಕ್ಯೂಬ್ಸ್ ಥರ ಏನಿದೆ, ಇದು ಆಲ್ರೆಡಿ ಬೀಟ್ರೂಟ್ ಹಾಗೆ ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ಹಾಕಿ ನಾನು ರಸ ಮಾಡಿ ಅದ್ರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಈ ಥರ ಕ್ಯೂಬ್ ಹಾಕೊಂಡು ಕುಡಿದ್ರೆ ನಮಗೆ ಫ್ರೆಶ್ ಅನಿಸುತ್ತೆ. ಈಗ ಎಲ್ಲರೂ ಕಾಫಿ ಟೀ ಬದಲಾಗಿ ಇದನ್ನು ಕುಡಿಯೋದ್ರಿಂದನೂ ಕೂಡ ತುಂಬಾ ಒಳ್ಳೆಯದು. ಯೂಶಲಿ ನಮ್ಮ ಡೇ ಸ್ಟಾರ್ಟ್ ಆಗೋದು ಕೂಡ ಈ ಡ್ರಿಂಕಿಂದನೇ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇತ್ತು ದಿನ, ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಇವರು ರಂಜಿತ್ ಅಂತ ನನ್ನ ಹಸ್ಬೆಂಡು. ತುಂಬ ಜನಕ್ಕೆ ಗೊತ್ತಿದೆ, ಇವನ್ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ನನ್ನ ಫ್ರೆಂಡ್ಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ರಿಗೂ ಇವರ ಪರಿಚಯ ಇರುತ್ತೆ. ಸೊ ಅಫಿಷಿಯಲಾಗಿ ನಾನೇ ಇವತ್ತು ನಿಮಗೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ. ಬೆಳಗ್ಗೆ 10 ಆದರೂ ಕೂಡ ಚಳಿ ಇತ್ತು, ಹಾಗಾಗಿ ನಾನು ಇನ್ನೂ ಸ್ವೆಟರ್ ಕೂಡ ಬಿಚ್ಚಿರಲಿಲ್ಲ. ಹಾಗೆ ಹರಟೆ ಮಾತು ತಮಾಷೆ ಇವೆಲ್ಲ ಲೈಫಲ್ಲಿ ಇರಬೇಕು, ಇದ್ರೇ ಡೇ ಕೂಡ ಚೆನ್ನಾಗಿರುತ್ತೆ, ಹಾಗೆ ಜೀವನ ಕೂಡ ಚೆನ್ನಾಗಿರುತ್ತೆ. ಇತ್ತೀಚಿನ ಲೈಫ್ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಎಲ್ಲರೂ ಬ್ಯುಸಿನೇ, ಕಾಲಕ್ಕೆ ಚಕ್ರ ಕೊಟ್ಕೊಂಡು ಜೀವನ ಮಾಡೋಂಗೆ ಆಗೋಗ್ಬಿಟ್ಟಿದೆ. ಸಿಕ್ಕಿರೋ ಒಂದಿನ ಆದರೂ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಕಪಲ್ಸ್ಗೆ ತುಂಬ ಒಳ್ಳೆಯದು. ಈವನ್ ಫ್ಯಾಮಿಲಿಗೆ ಟೈಮ್ ಕೊಡೋದು ಕೂಡ ತುಂಬಾ ಒಳ್ಳೆಯದು. ಡೇ ಪೂರ್ತಿ ಕೂತ್ಕೊಂಡು ಜೊತೆಗೆ ಮಾತಾಡೋಕ್ಕಾಗಿಲ್ಲ ಅಂದರೂ ಕೂಡ ಈ ಥರ ಕಾಫಿ ಟೈಮಲ್ಲಾದ್ರೂ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಒಳ್ಳೆಯದು. ಯೂಶಲಿ ಮನೇಲಿದ್ದಾಗ ನಮ್ಮ ಸಂಡೇ ಕೂಡ ಹಿಂಗೆ ಇರುತ್ತೆ. ಇಲ್ಲಿ ಡಿಸ್ಕಸ್ ಆಗ್ತಿತ್ತು ಏನು ಟಿಫನ್ ಬೇಕು, ಮತ್ತು ಇವತ್ತೇನು ಮಾಡೋಣ, ಎಲ್ಲಿಗೆ ಹೋಗೋಣ ಅಂತ ಹೇಳಿ. ಆದರೂ ಆ ಡೇಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಲ್ವಾ. ಏನೂ ಮಾಡಿಲ್ಲ ಅಂದರೂ ಬಿಡಪ್ಪ, ನಮ್ಮ ಪ್ರೀತಿ ಪಾತ್ರರ ಜೊತೆ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಆದರೂ ಸ್ಪೆಂಡ್ ಮಾಡಿದ್ವಿ ಅಂತ ಆ ತೃಪ್ತಿ ಅಂತೂ ಇದೆ. ಉಪ್ಪಿಟ್ಟು ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಈರುಳ್ಳಿ ಟೊಮೆಟೊ ಹಾಗೆ ಹಸಿಮೆಣ್ಸಿನ್ಕಾಯಿನ ಹೆಚ್ಕೋತಾ ಇದ್ದೀನಿ. ಉಪ್ಪಿಟ್ಟು ಗೊತ್ತಲ್ಲ, ಆ್ಯಸ್ ಯೂಶುವಲ್ ಸಿಂಪಲ್ ಉಪ್ಪಿಟ್ಟು, ಬಟ್ ನಾನಿಲ್ಲಿ ಒಂಚೂರು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ. ಈವನ್ ಅಡುಗೆಗಳಲ್ಲಿ ಕೂಡ ಅಷ್ಟೇ, ನಮಗೆ ಹೆಂಗೆ ಬೇಕೋ ಹಾಗೆ ಅಡುಗೆನ ಪ್ರಿಪೇರ್ ಮಾಡ್ಕೋಬೋದು. ಈಗ ಏನಾದರೂ ಬೇಕು ಅಂದಾಗ ಅಥವಾ ಅದಕ್ಕೆ ಇನ್ನೊಂದು ಏನೋ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಆ್ಯಡ್ ಮಾಡೋದು, ಅಥವಾ ಚೆನ್ನಾಗಿಲ್ಲ ನನಗದು ಅಂದರೆ ತಿಂದರೆ ಕೆಲವೊಬ್ರಿಗೆ ಅಲರ್ಜಿ ಇರುತ್ತೆ ಕೆಲವೊಂದು ಐಟಮ್ಗಳನ್ನ, ಅದನ್ನು ತೆಗೆದು ಬೇರೆ ಐಟಮ್ಗಳನ್ನ ಹಾಕಿ ಹೀಗೆ ಮಾಡ್ಬೋದು. ನಾನು ಕೂಡ ಇವತ್ತು ಇಲ್ಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ, ಬಟ್ ನಾನು ಉಪ್ಪಿಟ್ಟು ಮಾಡ್ತಾ ಇರೋದು ಬ್ರೋಕೊಲಿ ಉಪ್ಪಿಟ್ಟು. ಬ್ರೋಕೊಲಿ ಉಪ್ಪಿಟ್ಟು ನಾನು ಯಾವತ್ತೂ ಕೂಡ ಮಾಡಿರಲಿಲ್ಲ, ಬಟ್ ನಾನು ಕೂಡ ವೀಡಿಯೋದಲ್ಲಿ ನೋಡಿದ್ದೆ. ಸೊ ಬ್ರೋಕೊಲಿ ಮನೇಲಿತ್ತು, ಟ್ರೈ ಮಾಡೋಣ ಅಂತ ಹೇಳಿ ನೆನಪಾಯಿತು. ಬರೀ ತಪ್ಪಲೆ ಇದೆ, ಇಲ್ಲಿ ತಪ್ಪಲೆ ಇದೆ, ಹೌದು ಮಾಡ್ಕೊಡ್ತೀನಿ. ಅದು ಬರೀ ವೆಜಿಟೇಬಲ್ಸ್ ಕಟ್ ಆಗಿದೆ. ಇವಳು ಯಾವಾಗ ಉಪ್ಪಿಟ್ಟು ಮಾಡ್ತಾಳೆ, ನಾನು ಯಾವಾಗ ತಿನ್ನೋದು, ನೀವು ಹೇಳ್ರಿ ವೀಕ್ಷಕರೇ. ಅದು ಸಕ್ಕತ್ತಾಗಿರೋ ಉಪ್ಪಿಟ್ಟು ಮಾಡ್ತೀನಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಬ್ರೋಕೊಲಿಗೆ ಮಾಡ್ತೀನಿ ವೀಕ್ಷಕರೇ. ಇರೋದ್ರಲ್ಲೇ ಹೆಲ್ತ್ನ ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಕೂಡ ಈ ಕಾಲದಲ್ಲಿ ತಿಳ್ಕೋಬೇಕು, ಕಲಿಬೇಕು. ಸೇಮ್ ಉಪ್ಪಿಟ್ಟಿಗೆ ಹೇಗೆ ಪ್ರೊಸೆಸ್ ಇದೆಯೋ ಅದೇ ಥರನೇ ಮಾಡೋದು. ಇಲ್ಲಿ ನಾನೇನು ಕೂಡ ಬದಲಾವಣೆ ಮಾಡ್ಕೊಳ್ತಿಲ್ಲ, ಜಸ್ಟ್ ಬ್ರೋಕೊಲಿ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮತ್ತು ನಾನು ಎಣ್ಣೆ ಕೂಡ ಇಲ್ಲಿ ಕಡಿಮೆ ಬಳಸ್ತಾ ಇದ್ದೀನಿ. ನೀರು ಆಗಿ ಆಗೋದು ನೋಡಿ ಹಿಂಗಾಗ್ತಾ ಇದೆ. ಸಾಸಿವೆ ಹಾಕೋದು ಬಿಡು. ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಉದ್ದಿನಬೇಳೆ ಹಾಗೆ ಕಡಲೆಬೇಳೆ ಹಾಕ್ಕೊಂಡೆ. ಇಲ್ಲಿ ಇವತ್ತು ನಾನು ಬಟಾಣಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ, ಹಸಿ ಬಟಾಣಿನ. ಇಲ್ಲಿ ಹಸಿ ಬಟಾಣಿನ ಫಸ್ಟು ಸ್ವಲ್ಪ ಎಣ್ಣೆಲಿ ಹುರ್ಕೊಂಡ್ಬಿಡೋಣ. ಆ ಬಟಾಣಿ ಸ್ವಲ್ಪ ಫ್ರೈ ಆದಾದಮೇಲೆ ಈ ಕರಿಬೇವು ಹಾಕಬೇಕು. ಮುಸ್ತಫಾ
ಕ್ಯಾಮ್ರಾಮನ್ ರಂಜಿತೆ ಆಗಿರೋದ್ರಿಂದ ಡಿಫ್ರೆಂಟ್ ಆ್ಯಂಗಲಲ್ಲಿ ತೆಗಿಯೋಕೆ ಹೋಗ್ತಿದ್ದಾರೆ, ಬಟ್ ಅದು ಅವ್ರಿಗೆ ಬರ್ತಾ ಇಲ್ಲ. ಸೊ ಹಂಗಾಗಿ ನಾನು ಹೇಳ್ತಾಯಿದ್ದೆ ಮುಸ್ತಫಾಡ್ದಂಗೆ ಆಡಬೇಡ ಅಂತ ಹೇಳಿ. ಅದ್ರ ನೆಕ್ಸ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೋಬೇಕು ಮತ್ತು ಈರುಳ್ಳಿ ಆ್ಯಡ್ ಮಾಡ್ಕೋಬೇಕು. ಅದನ್ನು ಅಷ್ಟೇ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಒಂದು 2 ನಿಮಿಷ ಕುಕ್ ಆಗಲಿ. ಹಚ್ಚಿರೋ ಟೊಮ್ಯಾಟೊ ಮತ್ತು ಬ್ರೋಕೊಲಿ ಹಾಕೋ, ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ಏನು ಕೂಡ ಚಿಂತಿಸಿಲ್ಲ. ಉಪ್ಪಿಟ್ಟು ಹೇಗೆ ಮಾಡ್ಕೊಳ್ಬೇಕು ಅದೇ ಥರನೇ. 10 ಮಿನಿಟ್ಸ್ ಚಾಲೆಂಜ್ ಕೊಟ್ಟಿದ್ರು ರಂಜಿತ್ತು. ಸೊ ನೋಡಿ, ನಾನೊಂದು 10 ಮಿನಿಟ್ಸ್ಗಿಂತ ಬೇಗನೆ ಮಾಡ್ತಿದ್ದೀನಿ. ಹೆಲ್ತಿ ಹಾಗೆ ಬ್ರೋಕೊಲಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಹಿಂಗೆ ಸಕ್ಕತ್ತಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಕ್ವಿಕ್ಕಾಗೆ ತುಂಬ ಹೆಲ್ತಿಯಾಗೆ ತಿನ್ನುವಂಥ ರೆಸಿಪಿ ಇದು. ಉಪ್ಪಿಟ್ಟು, ಚಿತ್ರಾನ್ನ, ಈ ಥರದ್ದು ಪುಳಿಯೋಗರೆ ಇಂಥದ್ದೆಲ್ಲ ಮಾಡಬೇಕಾದ್ರೆ ಒಂದು ಮಂತ್ರ ಉಪಯೋಗಿಸ್ಬೇಕು. ಏನಂದರೆ ಊರಿನ ಜಾಸ್ತಿ ಇಟ್ಕೊಂಡು ಬಾಡಿಸೋದ್ರಿಂದ ಏನಾಗುತ್ತೆ, ಮೇಲೆ ಸೀತೆ ಒಳಗಡೆ ಚೆನ್ನಾಗಿ ಏನು ಬೆಂದಿರಲ್ಲ. ಸೊ ಹಾಗಾಗಿ ಆದಷ್ಟು ಕಡಿಮೆ ಅಂದರೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಪ್ರೊಸೆಸ್ ಫಾಲೋ ಮಾಡ್ಕೋಬೇಕು. ಒಂದಾದ್ಮೇಲೆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದು ಕೂಡ ಟೇಸ್ಟ್ ಇನ್ಕ್ರೀಸ್ ಮಾಡುತ್ತೆ. ಉಪ್ಪು ಮಾಡಿಕೊಟ್ಟೆ, ಇವತ್ತು ಸಂಡೇ ಏನು ಬೇಕು ಅಂದರೆ ಉಪ್ಪು ಬೇಕು ಅಂತ. ಸಂಡೇ ಆಗಿರೋದ್ರಿಂದ ಎಲ್ಲರೂ ನಾನ್ ವೆಜ್ಜು ಅದು ಇದು ಅಂತ ಹೇಳ್ತಾರೆ. ಸೊ ನನಗೆ ಉಪ್ಮಾ ಬೇಕು ಅಂತ ಕೇಳಿ ಸಖತ್ ಖುಷಿ ಆಯಿತು. ಹಾಗಾಗಿ ನಾನೇ ಇನಿಷಿಯೇಟ್ ತೊಗೊಂಡು ಇನ್ನೂ ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿ ಅಂತ ಬ್ರೋಕೊಲಿ ಎಲ್ಲ ಹಾಕಿ ಚೆನ್ನಾಗಾಗಲಿ ಅಂತೇಳಿ ಉಪ್ಪಿಟ್ಟು ಮಾಡಿಕೊಡ್ತಾ ಇದ್ದೀನಿ. ಬ್ರೋಕೊಲಿ ಅಂತೆ ಬಾಯ್ಸ್ ಗರ್ಲ್ಸ್ ನೋಡ್ರಿ. ಅದ್ರ ಜೊತೆಗೆ ಮೊಟ್ಟೆ ಕೂಡ ಬೇಯಿಸಿದ್ದೆ. ಉಪ್ಪಿಟ್ಟು ಹಾಗೆ ಮೊಸರು ಇತ್ತು, ಮೊಸರು ಜೊತೆಗೆ ಮೊಟ್ಟೆ ಬೇಯಿಸಿ ಕೊಟ್ಟಿದ್ದೀನಿ. ಸೊ ಸಣ್ಣ ಉರಿ ಇಟ್ಕೊಂಡು ನಿಧಾನಕ್ಕೆ ರವೆ ಹಾಕೋದ್ರಿಂದ ಎಲ್ಲೂ ಕೂಡ ಗಂಟು ಕಟ್ಟೋದಿಲ್ಲ, ಅದು ಕೂಡ ನೋಡ್ಕೋಬೇಕು. ಮತ್ತು ಮೊದಲನೇ ರವೆನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಬಟ್ ಇದ್ರೇನು ಅವಶ್ಯಕತೆ ಇರಲಿಲ್ಲ, ಸ್ವಲ್ಪನೇ ಇತ್ತಲ್ಲ. ಸೊ ಹಾಗಾಗಿ ಅದು ಕ್ವಾಂಟಿಟಿ ಜಾಸ್ತಿ ಮಾಡಿದಾಗ ಆ ಥರ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಇನ್ನೂ ಕೂಡ ಒಳ್ಳೆಯದು, ಉದುರಾಗಿರುತ್ತೆ. ಅಂದರೆ ಅಂಟಿರೋದಿಲ್ಲ, ತುಂಬ ಅಂದರೆ ಬಿಡಿ ಬಿಡಿಯಾಗಿರುತ್ತೆ ಅಂತ ಹೇಳಿ. ನೋಡ್ತಾ ಇದ್ದಿರಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ. ಉಪ್ಮಾ ರೆಡಿ ಆಯಿತು. ಈ ಕಡೆ ಮೊಟ್ಟೆ ಕೂಡ ಬೇಯ್ತಾ ಇದೆ. ಟೇಸ್ಟ್ ಮಾಡೋಕೆ ಕೊಟ್ಟಿದ್ದೀನಿ, ಹೇಗಿದೆ ಅಂತ ಹೇಳಿ ರಂಜಿತೆ ಹೇಳ್ತಾರೆ ಕೇಳಿ. ನಿಜ ಹೇಳು, ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತಿದ್ಯಾ? ಉಪ್ಪಿಟ್ಟು ಥರನೇ ಇದೆಯಾ ಅಥವಾ ಬ್ರೋಕೊಲಿ ಅದು ಏನಾದರೂ ಡಿಫ್ರೆಂಟ್ ಆಗಿದೆ? ಲೈಕ್ ಆ ಬ್ರೋಕೊಲಿ ಫ್ಲೇವರ್ ಗೊತ್ತಾಗ್ತಿದೆ ನನಗೆ. ಹೌದಾ? 10 ಮಿನಿಟ್ಸ್ ಮಾಡಿಕೊಟ್ನಾ? ಎಕ್ಸಾಕ್ಟ್ 10 ಮಿನಿಟ್ಸ್ ಅಂತ ಹೇಳೋಕ್ಕಾಗಲ್ಲ. 15 ಮಿನಿಟ್ಸ್ ಆಗಿದೆ. ಹೆಡ್ ಮಸಾಜ್ ಆದಮೇಲೆ ಸ್ನಾನ ಮಾಡಿಕೊಂಡು ನಾವು ಹೋಗಿದ್ದು ಇಸ್ಕಾನ್ ಟೆಂಪಲ್ಗೆ. ಇವತ್ತಿನ ಡೇ ಹೇಗಿತ್ತು? ಸಕ್ಸಸ್ಫುಲ್ಲಾಗಿ ಸಂಡೇ ಕಂಪ್ಲೀಟ್ ಆಯಿತು. ಹಾಗೆ ಇಸ್ಕಾನ್ ಟೆಂಪಲಲ್ಲಿ ಕೆಲವೊಂದಿಷ್ಟು ಫೋಟೋಸ್ಗಳನ್ನ ತಗೊಂಡಿದ್ದೀನಿ, ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಮುಂದೆ ವಿಡಿಯೋಗಳನ್ನ ಹೇಗೆ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಿರ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪವಿತ್ರಾಸ್ ಕ್ರಿಯೇಷನ್. ಬಾಯ್.